ವಿದ್ಯಾರ್ಥಿಗಳೇ, ಅಧ್ಯಾಯ 1 ಗಣಗಳು ಈ ಪಾಠದ ವಿಡಿಯೋ ಭಾಗ 8ಕ್ಕೆ ಸ್ವಾಗತ. ಈ ಹಿಂದಿನ ವಿಡಿಯೋ ಪಾಠದಲ್ಲಿ ನಾವು ಪೂರಕ ಗಣಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಈ ಒಂದು ಪಾಠದಲ್ಲಿ ನಾವು ಅದಕ್ಕೆ ಪೂರಕವಾದಂತಹ ಒಂದು ನಿಯಮವನ್ನು ತಿಳಿದುಕೊಳ್ಳೋಣ. ಇದು ಡಿಮಾರ್ಗನ್ನ ನಿಯಮ. ಡಿಮಾರ್ಗನ್ನ ನಿಯಮ ಮೊದಲನೇ ನಿಯಮ. 2 ನಿಯಮಗಳಿವೆ. ಒಂದು, ಎ ಸಂಯೋಗ ಬಿ ಹೋಲ್ ಡ್ಯಾಶ್ ಅಂದರೆ ಎ ಸಂಯೋಗ ಬಿಯ ಪೂರಕ ಗಣ ಸಮ ಎ ಡ್ಯಾಶ್ ಅಂದರೆ ಎಯ ಪೂರಕ ಛೇದನ ಬಿ ಗಣದ ಪೂರಕ ಗಣ ಬಿ ಡ್ಯಾಶ್ ಆಗಿರುತ್ತದೆ. ಎರಡನೇ ನಿಯಮ, ಎ ಛೇದನ ಬಿಯ ಡ್ಯಾಶ್ ಅಂದರೆ ಎ ಛೇದನ ಬಿ ಗಣದ ಪೂರಕ ಗಣ ಸಮ ಎ ಡ್ಯಾಶ್ ಸಂಯೋಗ ಬಿ ಡ್ಯಾಶ್ ಅಂದರೆ ಎ ಗಣದ ಪೂರಕ ಸಂಯೋಗ ಬಿ ಗಣದ ಪೂರಕ ಆಗಿರುತ್ತದೆ. ಈ ವಿಡಿಯೋದಲ್ಲಿ ನಾವೀಗ 1ನೇ ನಿಯಮವನ್ನು ತಿಳಿದುಕೊಳ್ಳಲು ಉದಾಹರಣೆಯ ಮೂಲಕ ಪ್ರಯತ್ನಿಸೋಣ. 1ನೇ ನಿಯಮ, ಎ ಸಂಯೋಗ ಬಿ ಹೋಲ್ ಡ್ಯಾಶ್ ಸಮ ಎ ಡ್ಯಾಶ್ ಛೇದನ ಬಿ ಡ್ಯಾಶ್. ಈಗ ನಾವು ಇದಕ್ಕೆ ಒಂದು ಉದಾಹರಣೆ ಯು ಗಣವನ್ನು ತೆಗೆದುಕೊಳ್ಳೋಣ. 0 1 2 3 4 5 6 7 8 9 ಆಗಿರಲಿ. ಎ ಗಣವನ್ನು ತೆಗೆದುಕೊಳ್ಳೋಣ. 1 2 3 5 7 ತೆಗೆದುಕೊಳ್ಳೋಣ. ಬಿ ಗಣ 1 3 5 7 9 ಆಗಿರಲಿ. ಈಗ ಎ ಡ್ಯಾಶ್ ಅನ್ನು ಬರೆದಾಗ ನಾವು ಪೂರಕ ಗಣಗಳನ್ನು ಪಾಠದಲ್ಲಿ ತಿಳ್ಕೊಂಡಿದ್ದೇವೆ. ಎ ಡ್ಯಾಶ್ ಸಮ ಎನಲ್ಲಿ ಇರುವಂಥ ಎಲ್ಲ ಗಣಾಂಶವನ್ನು ಬಿಟ್ಟು ಯುನಲ್ಲಿರುವ ಗಣಾಂಶಗಳನ್ನು ಮಾತ್ರ ಬರೀಬೇಕು. ಅದು 0 4 6 8 9 ಆಗಿದೆ. ಅದೇ ಥರ ಬಿ ಡ್ಯಾಶ್ ಸಮ ಬಿನಲ್ಲಿರುವ ಯಾವುದೇ ಗಣಾಂಶವನ್ನು ಬರಿಬಾರ್ದು. ಆದರೆ ಬಿನಲ್ಲಿ ಇರುವಂಥ ಗಣಾಂಶವನ್ನು ಬಿಟ್ಟು ಯುನಲ್ಲಿರುವ ಎಲ್ಲ ಗಣಾಂಶಗಳನ್ನು ನಾವು ಬರೀಬೇಕು. 0 2 4 6 8. ಈಗ ಎ ಸಂಯೋಗ ಬಿ ಡ್ಯಾಶ್ ಮಾಡಿದಾಗ ಎ ಸಂಯೋಗ ಬಿ ಡ್ಯಾಶ್ ನಾವು ಮೊದಲಿಗೆ ಎ ಮತ್ತು ಬಿಗಳ ಸಂಯೋಗ ಮಾಡೋಣ. ಎ ಸಂಯೋಗ ಬಿ ಸಮ 1 2 3 5 7 9. ಇದರ ಡ್ಯಾಶ್ ಅಂದರೆ 0 4 6 8 ಆಗುತ್ತದೆ. ಅಂದರೆ ಇದರ ಪೂರಕ ಗಣ ಅಂದರೆ ಇದರಲ್ಲಿರುವಂತಹ ಎಲ್ಲ ಗಣಾಂಶ ಅಂದರೆ ಎ ಸಂಯೋಗ ಬಿಯಲ್ಲಿರುವ ಎಲ್ಲ ಗಣಾಂಶಗಳನ್ನು ಬಿಟ್ಟು ಯುನಲ್ಲಿ ಉಳಿದಂತಹ ಗಣಾಂಶಗಳನ್ನು ಮಾತ್ರ ನಾವು ಇಲ್ಲಿ ಬರಿಬೇಕು. ಆಗ ನಮಗೆ ಸಿಗುವಂಥದ್ದು 0 4 6 8. ಇದನ್ನು ನಾವು ನಮ್ಮ ಸಮೀಕರಣ 1 ತೆಗೆದುಕೊಳ್ಳೋಣ. ಈಗ ನಾವು ಸಮೀಕರಣದ ಬಲಭಾಗವನ್ನು ತೆಗೆದುಕೊಳ್ಳೋಣ. ಅದು ಎ ಡ್ಯಾಶ್ ಛೇದನ ಬಿ ಡ್ಯಾಶ್ ಆಗಿದೆ. ಎ ಡ್ಯಾಶ್ ಛೇದನ ಬಿ ಡ್ಯಾಶ್ ಸಮ ಎ ಗಣದ ಪೂರಕ ಗಣವನ್ನು ಇಲ್ಲಿ ಬರೀಬೇಕು. ಅದು ಇಲ್ಲಿ ಬರೆದಿದ್ದೇವೆ ನಾವು. 0 4 6 8 9. ಅದೇ ರೀತಿ ಬಿ ಪೂರಕ ಬಿ ಗಣದ ಪೂರಕ ಗಣ ಬಿ ಡ್ಯಾಶ್ ಇಲ್ಲಿ ಬರೆದದನ್ನೇ ಇಲ್ಲಿ ಛೇದನ ಬರೆದು ಬರಿತೇವೆ. 0 2 4 6 8. ಈಗ ಇಲ್ಲಿ ನಾವು ಛೇದನ ಮಾಡಬೇಕು. ಎ ಪೂರಕ ಗಣ ಮತ್ತು ಬಿ ಪೂರಕ ಗಣಗಳ ಛೇದನ ಮಾಡಿದಾಗ ಈ ಎರಡೂ ಇರುವಂತಹ ಸಾಮಾನ್ಯ ಗಣಾಂಶಗಳನ್ನು ಮಾತ್ರ ಬರಿಬೇಕು. ಅದು 0 ಎರಡು ಕಡೆ ಇದೆ, 4 ಇದೆ, 6 ಇದೆ, 8 ಇದೆ. ಆದ್ದರಿಂದ ಇವುಗಳ ಛೇದನ 0 4 6 8 ಆಗ್ತದೆ. ಇದನ್ನು ನಾವು 2 ತೆಗೆದುಕೊಳ್ಳೋಣ. ಈ 1 ಮತ್ತು 2 ನಾವು ನೋಡಿದಾಗ ನಮಗೆ ಈ ಒಂದು ನಿಯಮ ಸರಿ ಅಂತ ಕಂಡು ಬರುತ್ತದೆ. ಆದ್ದರಿಂದ ಎ ಸಂಯೋಗ ಬಿ ಡ್ಯಾಶ್ ಸಮ ಎ ಡ್ಯಾಶ್ ಛೇದನ ಬಿ ಡ್ಯಾಶ್. ಇದನ್ನು ನಾವು ವೆನ್ ನಕ್ಷೆಯ ಮೂಲಕ ಕೂಡ ತಿಳಿದುಕೊಳ್ಬಹುದು. ನಾವೀಗ ಡಿಮಾರ್ಗನ್ನ ನಿಯಮವನ್ನು ವೆನ್ ನಕ್ಷೆಯ ಮೂಲಕ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಯು ಗಣವನ್ನು ಒಂದು ಆಯತಾಕಾರದ ಚಿತ್ರ ಪ್ರತಿನಿಧಿಸುತ್ತದೆ. 2 ವೃತ್ತಗಳು ಎ ಮತ್ತು ಬಿ ಗಣಗಳನ್ನು ಪ್ರತಿನಿಧಿಸುತ್ತದೆ, ಎ ಮತ್ತು ಬಿ. ಈಗ ಗಣಾಂಶಗಳನ್ನು ಬರೆಯೋಣ. ಛೇದನ ಗಣ ಎ ಮತ್ತು ಬಿಗಳಲ್ಲಿರುವ ಸಾಮಾನ್ಯ ಗಣಾಂಶವನ್ನು ಛೇದನದಲ್ಲಿ ಬರೆಯೋಣ. 3 5 ಮತ್ತು 7. 2 ಇದು ಎನಲ್ಲಿ ಮಾತ್ರ ಇದೆ, 9 ಬಿನಲ್ಲಿ ಮಾತ್ರ ಇದೆ. ಇವೆರಡೂ ಗಣಗಳಲ್ಲಿ ಇಲ್ಲದಂತಹ ಗಣಾಂಶಗಳು ಯು ಗಣದಲ್ಲಿರ್ತವೆ. ಅದು 0 4 6 8. ಈ ನೀಲಿ ಬಣ್ಣದ ಈ ಭಾಗ ಯು ಗಣವನ್ನು ಪ್ರತಿನಿಧಿಸುತ್ತದೆ. ಈಗ ಎ ಸಂಯೋಗ ಬಿಯ ಪೂರಕ ನಾವು ಬರೆಯುವಾಗ ಮೊದಲಿಗೆ ಎ ಡ್ಯಾಶ್ ನೋಡೋಣ. ಇದು ಎ ಡ್ಯಾಶ್ ಅನ್ನು ಪ್ರತಿನಿಧಿಸುತ್ತದೆ. ಎ ಗಣ ಇಲ್ಲಿ ಹಸಿರು ಬಣ್ಣದಲ್ಲಿದೆ. ಉಳಿದಂತಹ ನೀಲಿ ಬಣ್ಣದ ಭಾಗ ಎಯ ಪೂರಕ ಗಣವನ್ನು ಪ್ರತಿನಿಧಿಸುತ್ತದೆ. 0 4 6 8 9. ಈಗ ಬಿ ಗಣವನ್ನು ಸಂಯೋಗ ಮಾಡಿದೆವು.
ಈಗ ಹಸಿರು ಬಣ್ಣ ಎ ಮತ್ತು ಬಿ ಗಣದ ಪೂರಕ ಸಂಯೋಗ ಗಣವನ್ನು ಪ್ರತಿನಿಧಿಸುತ್ತದೆ. ಉಳಿದಂತಹ ನೀಲಿ ಬಣ್ಣದ ಭಾಗ ಇವುಗಳ ಸಂಯೋಗದ ಪೂರಕ ಗಣಗಳಾಗಿವೆ. ಅದು 0, 4, 6, 8 ಆಗಿದೆ. 0, 4, 6, 8. ಈಗ ನಾವು ಬಲಭಾಗವನ್ನು ನೋಡೋಣ. ಎ ಡ್ಯಾಶ್ ಛೇದನ ಬಿ ಡ್ಯಾಶ್. ಎ ಡ್ಯಾಶ್ ಅಂದರೆ ಎಯ ಹೊರಗಿರುವ ಭಾಗ, ಛೇದನ ಬಿ ಡ್ಯಾಶ್ ಅಂದರೆ ನಮಗೆ ಅಲ್ಲೂ ಕೂಡ ನಮಗೆ ಸಿಗುವಂಥದ್ದು 0, 4, 6, 8. ಇದನ್ನು ನಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಎ ಸಂಯೋಗ ಬಿ ಡ್ಯಾಶ್ ಸಮ ಎ ಡ್ಯಾಶ್ ಛೇದನ ಬಿ ಡ್ಯಾಶ್ ಎಂದು. ಇಲ್ಲಿಗೆ ಈ ಪಾಠವನ್ನು ಮುಗಿಸೋಣ. ಧನ್ಯವಾದಗಳು.